ವ್ಯಾಸರ ಪ್ರೇರಣೆಯಂತೆ ಧರ್ಮರಾಜ ಅರ್ಜುನನಿಗೆ ಶಿವಮಂತ್ರವನ್ನು ಉಪದೇಶ ಮಾಡಿ ಇಂದ್ರಕೀಲಕ್ಕೆ, ಹಿಮಾಲಯದ ಸಮೀಪ ಇಂದ್ರಕೀಲಕ್ಕೆ ಹೋಗಿ ಅಲ್ಲಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಪ್ಪ, ನೀನು ಒಂದೇ ಚಿತ್ತದಿಂದ ತಪಸ್ಸು ಮಾಡು, ಅವನಿಂದ ಪಾಶುಪತಾಸ್ತ್ರವನ್ನು ಪಡ್ಕೊಂಡು ಬಾ ಅಂತ ಧರ್ಮರಾಜ ಕಳಿಸಿದ್ದಾನೆ. ಅರ್ಜುನ ಬಂದ, ಅಲ್ಲಿ ತಪಸ್ಸಿಗೆ ಶುರು ಮಾಡ್ದ. ಇಂದ್ರ ಬಂದು ಒಂದು ಸಲ ಅವನನ್ನು ಪರೀಕ್ಷೆ ಮಾಡಿಬಿಟ್ಟು ಅವನನ್ನು ಒಳ್ಳೆಯ ಮನಸ್ಸು ಗಟ್ಟಿಯಾಗಿ ದೃಢವಾಗಿದೆ ಅನ್ನೋದನ್ನು ನೋಡಿಕೊಂಡು ಸಂತೋಷಪಟ್ಟು ಅವನನ್ನು ಹರಿಸ್ಬಿಟ್ಟು ಹೋದ. ಅರ್ಜುನ ತಪಸ್ಸಿಗೆ ಶುರು ಮಾಡಿದ್ದಾನೆ. ಮೊದಲನೇದಾಗಿ ಉತ್ಸಾಹಪೂರ್ಣವಾದ ತಪಸ್ಸಂತೆ. ಸಹಜವೇ ಈಶ್ವರನ ಕುರಿತು ತಪಸ್ಸು ಮಾಡಬೇಕು. ಈ ಅರ್ಜುನಿಗೆ ಅಸ್ತ್ರ, ಬಿಲ್ಲಿನ ಅಸ್ತ್ರಗಳು, ಬಾಣಗಳು ಇದ್ರ ಬಗ್ಗೆ ಕುತೂಹಲ ಹೆಚ್ಚು, ಉತ್ಸಾಹ ಭಾಳ ಹೆಚ್ಚು. ಅಯ್ಯೋ, ಇನ್ನೊಂದು ದೊಡ್ಡ ಅಸ್ತ್ರವನ್ನು, ಈಗೆಲ್ಲ ಬೇರೆ ಬೇರೆ ದೇಶಗಳಿಂದ ಯಾವ್ಯಾವುದೋ ಥರದ ವಿಮಾನಗಳು, ಯುದ್ಧದ ಬಾಂಬುಗಳು ತರಿಸೋದು ಎಲ್ಲ ಇರುತ್ತಲ್ಲ, ಆ ರೀತಿ ಇವನಿಗೆ ಇನ್ನು ಈಶ್ವರನಿಂದಾನೇ ತೊಗೊಂಡು ಬಂದುಬಿಡ್ತೀನಲ್ಲ, ಎಂಥ ಒಳ್ಳೆಯ ಅಸ್ತ್ರ ಸಿಗುತ್ತೆ ನನಗೆ ಆ ಉತ್ಸಾಹ ಅವನಿಗೆ. ಹಾಗಾಗಿ ಉತ್ಸಾಹದ ತಪಸ್ಸಂತೆ ಅದು. ಆದರೆ ಅದರ ಜೊತೆಯಲ್ಲಿ ಅಂತರಂಗದ ಭಕ್ತಿ, ಅವನಿಗೆ ಅಂತರಂಗದಲ್ಲಿ ಭಕ್ತಿ. ಅಲ್ಲಿ ಕವಿ ಬಹಳ ಹಲವಾರು ಪದ್ಯಗಳಲ್ಲಿ ವಿವರಗಳನ್ನು ಕೊಡ್ತಾನೆ. ಆ ಪರಮೇಶ್ವರನನ್ನು ಹೇಗೆ ಅವನು ತಾಂತ್ರಿಕವಾಗಿ ಅವನು ಧ್ಯಾನಿಸ್ದ ಅಂತ. ಯಾವುದೋ ತಾಂತ್ರಿಕ ರೀತಿಗಳು, ಆಗಮಗಳ ಮೂಲಕ ಇನ್ನೊಂದು ಅಂದ್ಕೊಂಡೆಲ್ಲ ವಿವರಗಳಿದೆ. ಆ ವಿವರಗಳು ಇಲ್ಲಿ ನಮಗೆ ಅಷ್ಟೇನು ಬೇಕಿಲ್ಲ. ಅಂತೂ ಪರಿಪೂರ್ಣವಾಗಿ ಅರ್ಜುನ ಯಾವ ಕೆಲಸ ಮಾಡಿದ್ರೂ ಪರಿಪೂರ್ಣವಾಗಿ ಮಾಡೋದು, ಚೆನ್ನಾಗಿ ಮಾಡೋದು ಅವನ ಸ್ವಭಾವ. ಅವನು ಆ ನೃತ್ಯ ಕಲಿತರೂ ಅಷ್ಟು ಚೆನ್ನಾಗಿ ಕಲಿತಾನೆ. ಇನ್ನೊಬ್ರು ಕಲಿಸೋಕಾಗಬೇಕು, ಹಂಗೆ ಕಲಿಯೋ ಶಕ್ತಿ ಇರೋನವನು. ಇಲ್ಲೂ ಆ ತಪಸ್ಸನ್ನು ಸಂಪೂರ್ಣ ತನ್ನನ್ನು ತಾನು ಅದಕ್ಕೆ ತೊಡಗಿಸಿಕೊಂಡು, ತನ್ನನ್ನು ತಾನು ಅದಕ್ಕೆ ಕೊಟ್ಟುಕೊಂಡು ಮಾಡ್ತಾ ಇದ್ದಾನೆ. ಎಲ್ಲವನ್ನೂ ಮೀರಿದಂತಹ ಆ ಚಿನ್ಮಯ ರೂಪ ಈಶ್ವರನನ್ನು ಧ್ಯಾನ ಮಾಡಿದಂತೆ, ತಪಸ್ಸು ಮಾಡಿದಂತೆ. ತಪಸ್ಸು ಅಂತಂದರೆ ತಪ ಅಂದರೆ ಸುಡೋದು ಅಂತ ಅರ್ಥ. ದೇಹವನ್ನು ಸುಟ್ಕೊಂಡ್ಬಿಡಬೇಕು. ದೇಹದಲ್ಲಿರುವಂತಹ, ಮನಸ್ಸಿನಲ್ಲಿರುವಂಥ ಕಶ್ಮಲಗಳು, ಕೆಟ್ಟ ಭಾವನೆಗಳು, ಇವುಗಳನ್ನು ಸುಟ್ಟು ಬಿಡಬೇಕು. ಆತ್ಮ ಒಂದೇ ವೃದ್ಧಿ ಆಗಬೇಕು. ಇದು ಅದರ ತಾತ್ಪರ್ಯ. ತಪಸ್ಸು ಅಂದರೆ ಹಾಗೆ. ಹಾಗಾಗಿ ತಪಸ್ವಿಗಳು ತೆಳ್ಳಗಿರೋದು ಸಹಜವಾದದ್ದು. ಭಾಳ ಪುಷ್ಟಿಯಿಂದ ಭಾಳ ಇದಾಗಿ ಇರೋಲ್ಲ. ಯಾಕೆಂದರೆ ಆಹಾರ ಎಲ್ಲ ಬಹಳ ಹಿತ ಅವರದ್ದು. ಹಾಗೆ ಇವನು ಮೊದಲು 3 ದಿನಕ್ಕೊಮ್ಮೆ ಫಲಾಹಾರ ಮಾಡೋಕೆ ಶುರು ಮಾಡಿದ್ನಂತೆ, ಅವನು ಮಾಡ್ತಾ ಇದ್ನಂತೆ. ಅಂದರೆ ಫಲಾಹಾರ ಅಂದರೆ ನಮ್ಮ ಇಲ್ಲಿಯ ಫಲಾಹಾರ ಅಲ್ಲ, ಏನು ಎಲ್ಲ ಸಜ್ಜಿಗೆ, ಇನ್ನೊಂದು ರವೆದು ಮಾಡ್ತಾ ತಿಂತೀನಿ ಫಲಾಹಾರ, ಅದಲ್ಲ ಇದು ನಿಜವಾದ ಫಲದ ಆಹಾರ. ಹಣ್ಣು ಕಾಯಿ ಅಷ್ಟೇ ತಿಂತಿದ್ದು. ಹಾಗೆ ಮೊದಲು 3 ದಿನಕ್ಕೆ ಒಂದ್ಸಲ ಅಂತೆ. ಹಾಗೆ 1 ತಿಂಗಳು ಮಾಡ್ದ. ಆಮೇಲೆ ಇನ್ನು 2 ತಿಂಗಳು 6 ದಿನಕ್ಕೆ ಒಂದ್ಸಲ ಫಲಾಹಾರ, ಈ ಹಣ್ಣು ಕಾಯಿ ತಿನ್ನೋಕ್ಷ ಮಾಡ್ದ. ಇನ್ನು 2 ತಿಂಗಳು ಹಾಗೆ 6 ದಿನಕ್ಕೆ ಒಂದ್ಸಲ ಮಾತ್ರ. ಅಲ್ಲಿಂದ 3 ತಿಂಗಳು 12 ದಿನಕ್ಕೆ ಒಂದ್ಸಲ, ಅದಕ್ಕೆ ಇನ್ನೆರಡು ಅಷ್ಟು 12 ದಿನಕ್ಕೆ ಒಂದ್ಸಲ ಮಾತ್ರ ಹಣ್ಣು ಕಾಯಿ. ಅಲ್ಲಿಂದ ಮುಂದಿನ 4 ತಿಂಗಳು ಒಣ ಎಲೆ ಮಾತ್ರ ತಿನ್ನೋಕ್ಷ ಮಾಡಿದ್ನಂತೆ. ಒಣ ಎಲೆ. ಪಾರ್ವತಿನೂ ಹಾಗೆ ತಪಸ್ಸು ಮಾಡಿದ್ಲು ಅಂತ ಬರುತ್ತೆ. ಪಂಚಾಗ್ನಿಗಳ ಮಧ್ಯೆ ತಪಸ್ಸು ಮಾಡಿದ್ಲು ಅಂತ ಪಾರ್ವತಿ. ಅವಳು ಎಲೆ ತಿಂತಾ ಇದ್ಲು ಒಂದಿಷ್ಟು ದಿನ. ಆಮೇಲೆ ಎಲೆಯನ್ನು ತಿನ್ನೋದನ್ನೂ ಬಿಟ್ಟುಬಿಟ್ಲು ಅಂತ. ನಮಗೆಲ್ಲ ಗೊತ್ತಿದೆ, ಪರ್ಣ ಅಂದರೆ ಎಲೆ. ಆ ಎಲೆ ತಿನ್ನೋದು ಬಿಟ್ಟುಬಿಟ್ಲು ಅನ್ನೋಕ್ಕೋಸ್ಕರ ಈ ಪಾರ್ವತಿಗೆ ಅಪರ್ಣ ಅಂತ ಹೆಸರು. ಹಾಗೆ ಇವನು ಒಣಗಿದ ಎಲೆ ಮಾತ್ರ ಮುಂದಿನ 4 ತಿಂಗಳು. ಅಲ್ಲಿಂದ ಮುಂದೆ ಅದು ನಿಲ್ಲಿಸ್ಬಿಟ್ಟ. ವಾತಾಹಾರಿ, ಗಾಳಿಯೇ ಆಹಾರ. ಬರೀ ಗಾಳಿ ಕುಡ್ಕೊಂಡೇನೆ ಅಷ್ಟೇ, ಏನೂ ಆಹಾರ ಇಲ್ಲ. ಹೀಗೆ ತಪಸ್ಸು ಮಾಡಿದಂತೆ. ಮಾಡೋದು ಅಂದರೆ ಅಷ್ಟು ಸಂಪೂರ್ಣವಾಗಿ ತನ್ನನ್ನು ತಾನು ಅದಕ್ಕೆ ಕೊಟ್ಕೊಂಡು ಮಾಡುವಂತಹ ತಪಸ್ಸು. ಹಾಗಾಗಿ ಸಹಜವಾಗಿ ಅದು ಅವನನ್ನು ಸುಡ್ತಾ ಇದೆ. ಇಡೀ ಸುತ್ತಲೂ ಆ ತಪಸ್ಸಿನ ಜ್ವಾಲೆ ಪ್ರಭಾವ ಆಗ್ಬಿಡ್ತು. ಅವನ ದೇಹದ ಮೇಲೆ ಹೇಗೆ ಪರಿಣಾಮ ಆಯಿತು ಅಂದರೆ, ಅವನ ದೇಹ, ರೋಮ, ಮುಖಗಳೆಲ್ಲ ವ್ಯಾಪಿಸ್ಬಿಟ್ಟು ಅವನು ಭಾಳ ಯಮ, ನಿಯಮ ಇತ್ಯಾದಿ ಆಚರಣೆ ಎಲ್ಲ ಮಾಡ್ತಿದ್ದ. ಮನಸ್ಸೆಲ್ಲ ಶಿವನಲ್ಲಿ ಲೀನವಾಗಿದೆ. ಚಂಚಲವಾದ ಇಂದ್ರಿಯಗಳನ್ನು ಮರೆತು ಬಿಟ್ಟಿದ್ದಾನೆ. ಇಂದ್ರಿಯದ ಜಾಗೃತ ಸ್ಥಿತಿ ಅಂತ ಹೆಸರು ಅದು. ಎಚ್ಚರವಿರುವಂತಹ ಇಂದ್ರಿಯಗಳೆಲ್ಲ ಕೆಲಸ ಮಾಡುವಂತಹ, ಕಣ್ಣಿಂದ ಕಾಣೋದು, ಚರ್ಮದಿಂದ ಸ್ಪರ್ಶ, ಈ ಥರ ನಾಲಿಗೆಯ ರುಚಿ, ಈ ಜಾಗೃತ ಸ್ಥಿತಿಯನ್ನು ದಾಟಿ ಸ್ವಪ್ನಾವಸ್ಥೆಗೆ ಹೋದಂತೆ. ಅಲ್ಲಿಂದ ಮುಂದೆ ಸುಷುಪ್ತಿ ಅಂತ ಹೆಸರು. ಡೀಪ್ ಸ್ಲಂಬರ್ ಅದು ಸುಷುಪ್ತಿ, ಆತ್ಮವನ್ನು ಅರಿಯುವಂಥ ಸ್ಥಿತಿ. ಅದಕ್ಕೆ ಬಂದ್ಬಿಟ್ಟ. ಹಾಗೆ ಅದರಿಂದ ಹೇಗಾಯಿತು ಅಂದರೆ, ತಾನೇ ಶಿವನೆಂಬ ಅದ್ವೈತ ಸ್ಥಿತಿಯೋ ಅಥವಾ ಅವನ ಶಿವಧ್ಯಾನವು ಅದ್ವೈತ ಸ್ಥಿತಿಯನ್ನು ತಲುಪುವ ಸಾಧನವೋ ಇದು ಗೊತ್ತಿಲ್ಲ. ಅದ್ವೈತ ಆಗೋದು ತಾನೇ ಶಿವ ಅಂತ ಆಗ್ಬಿಡೋದು, ಅದು ಅದ್ವೈತ. ಈ ರೀತಿ ಅವನ ತಪಸ್ಸು ಅಂದರೆ ಶಿವನೇ ತಾನಾಗ್ಬಿಡ್ತಾನೆ, ಅದ್ವೈತಕ್ಕೆ ಹೋಗ್ಬಿಡ್ತಾನೆ ಅನ್ನೋ ಮಟ್ಟಕ್ಕೆ. ಅಥವಾ ತಪಸ್ಸಿನ ಈ ಸ್ಥಿತಿ ಏನಿದೆ ಇನ್ನು ಮಾಡ್ತಾ ಇದ್ದಾನಲ್ಲ, ಅದು ಜೀವಾತ್ಮ ಪರಮಾತ್ಮನಲ್ಲಿ ಸೇರೇ ಹೋಗ್ಬಿಡದೇ ಇರುವಂಥ ಒಂದು ಪರದೇನು ಅಂತ.
ವಿವೇಕಾನಂದರದ್ದು ರಾಮಕೃಷ್ಣರದ್ದು ಜೀವನ ಚರಿತ್ರೆ ಓದಿದರೆ ಗೊತ್ತಾಗುತ್ತೆ. ಅಲ್ಲಿ ರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ, ವಿವೇಕಾನಂದರಿಗೆ ತಾನು ಯಾರು ಅಂತ ಗೊತ್ತಾದ ದಿವಸ ಅವರು ಇಲ್ಲಿ ಇರೋದಿಲ್ಲ ಈ ಪ್ರಪಂಚದಲ್ಲಿ. ಅದು ಗೊತ್ತಾಗದೇ ಇರೋಂಗೆ ಒಂದು ತೆಳುವಾದ ಪರದೆಯನ್ನು ಕಾಳಿ ಮಾತೆ ಇಟ್ಟಿದ್ದಾಳೆ. ಆ ಪರದೆ ಹರಿದು ಹೋದ ದಿವಸ ಅವನು ಬಂದುಬಿಡ್ತಾನೆ, ಅವನು ಪರಮಾತ್ಮಲ್ಲಿ ಸೇರಿ ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ ಒಂದು ಕಡೆ. ಹಾಗಿಲ್ಲಿ ಈ ಸ್ಥಿತಿ ಇರೋದ್ರಿಂದ ಅವನಿಗೆ ತಾನು ಅನ್ನೋದು ಒಂದಿದೆ. ಇಲ್ಲದೆ ಹೋದ್ರೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಸೇರೇ ಬಿಡ್ತೋ ಏನೋ. ಅದು ಒಂದು ಮಧ್ಯೆ ಒಂದು ಪರದೆ ಒಂದಿದೆ. ಈ ಥರದ್ದು ತಪಸ್ಸದು. ಇದರಿಂದ ಚಿತ್ತ ಶುದ್ಧಿ ಆಯಿತು. ಹೀಗೆ ಮನಸ್ಸು ಶುದ್ಧವಾಯಿತು. ಚಿತ್ತಶುದ್ಧಿ ಆದಾಗ ಇಲ್ಲಿ ಜನಮೇಜಯ ಕಥೆ ಕೇಳ್ತಾ ಇದ್ದಾನೆ. ವೈಶಂಪಾಯನರು ಕಥೆ ಹೇಳ್ತಾ ಇದ್ದಾರೆ. ಜನಮೇಜಯನು ಒಂದು ಪ್ರಶ್ನೆ ಬಂತು, ಅಲ್ಲ ಇಂತಹ ಪರಿಶುದ್ಧ ತತ್ವದಲ್ಲಿ ಮಿಂದುಕೊಂಡು, ಅಂದರೆ ಇಂತಹ ಪರಿಶುದ್ಧ ತತ್ವವನ್ನು ಅನುಭವಿಸಿದ ಮೇಲೆ ಶಸ್ತ್ರಾಸ್ತ್ರವನ್ನು ಹೆಂಗೆ ಕೇಳ್ತಾನೆ, ಹೋಗ್ಬಿಟ್ಟು ಕತ್ತಿ ಕೊಡು ಅಂತ ಹೆಂಗೆ ಕೇಳ್ತಾನೆ? ವಿವೇಕಾನಂದರಿಗೆ ತುಂಬ ಆರ್ಥಿಕ ಕಷ್ಟ ಮನೆಯಲ್ಲಿ, ಅವ್ರ ತಂದೆ ಹೋಗ್ಬಿಟ್ಟು ಭಾಳ ಕಷ್ಟ ಮನೆಯಲ್ಲಿ ಆದಾಗ ಅವರು ಕಾಳಿ ದೇವಿಯನ್ನು ಕೇಳ್ಬಿಟ್ಟು ನನಗೇನಾದರೂ ಒಂದು ಕೆಲಸ ಕೊಡಿಸಿ ಅಂತ ರಾಮಕೃಷ್ಣನ್ ಕೇಳ್ತಾರೆ ಅಂತ ಇದೆ ಒಂದು ಸಂದರ್ಭ. ನೀನೇ ಹೋಗಿ ಕೇಳಪ್ಪ, ಅದಕ್ಕೆ ನಾನೇನೇ ಹೇಳೋದು ಅಂತ ಕೇಳ್ತಾರೆ. ಅವ್ರು ಹೋಗ್ತಾರೆ. ಅಲ್ಲಿ ಕಾಳಿ ನೋಡಿದರೆ ಆ ಮಹಾ ಕಾಳಿಯ ಆ ಅದ್ಭುತವಾದಂತಹ ಆ ದೃಶ್ಯವನ್ನು ನೋಡಿ ಅವ್ರಿಗೆ ಮೈ ಜುಮ್ ಅಂದ್ಬಿಟ್ಟು ರೋಮಾಂಚನವಾಗಿ ಅವರು ಏನೂ ಕೇಳೋಲ್ಲ, ನನಗೆ ಭಕ್ತಿ ಜ್ಞಾನ ವೈರಾಗ್ಯ ಕೊಡು ಅಂದ್ಬಿಟ್ಟು ವಾಪಸ್ ಬಂದುಬಿಡ್ತಾರೆ. ಓ ಹಿಂಗಾಗೋಯ್ತು, ಅಯ್ಯೋ ಇನ್ನೊಂದು ಸಲ ಹೋಗಿ ಕೇಳು ಅಂತ. ಎರಡನೇ ಸಲವೂ ಹಾಗೆ ಆಗುತ್ತೆ. ಮೂರನೇ ಸಲ ಹೋಗಿ ಕೇಳಪ್ಪ ಪರವಾಗಿಲ್ಲ ಅಂತ. ಮೂರನೇ ಸಲ ಹೋದಾಗ ಅವ್ರು ಅಂದ್ಕೋತಾರೆ, ಸಕಲವನ್ನು ಮೋಕ್ಷವನ್ನು ಕೊಡಬಲ್ಲ ಕಾಳಿ ಹತ್ರ ಹೋಗ್ಬಿಟ್ಟು ನಾನು ಒಂದು ಕೆಲಸ ಕೊಡಿಸು, ನನಗೆ ಎಲ್ಲಾದರೂ ಒಂಚೂರು ಊಟಕ್ಕೆ ಆಗುವಷ್ಟು ಅಂತ ಕೇಳಿದ್ರೆ ಏನದು ಸರಿ ಏನೇ ಇದು ಅಂದ್ಬಿಟ್ಟು ಆವಾಗ ನಾಚಿಕೊಂಡು, ಆವಾಗ ಮೈ ಮರೆತಲ್ಲ ಬುದ್ಧಿಪೂರ್ವಕವಾಗಿಯೇ ನನಗೆ ಶುದ್ಧ ಜ್ಞಾನ ವೈರಾಗ್ಯ ಇವುಗಳು ಬರಲಿ ಅಂದ್ಬಿಟ್ಟು ವಾಪಸ್ ಬರ್ತಾರೆ ಅಂತ. ಹಾಗೆ ಇಲ್ಲಿ ವೈಶಂಪಾಯನ ಹೇಳ್ತಿದ್ದಾನೆ, ಅಂಥ ಅದ್ವೈತ ಸ್ಥಿತಿ ಪರಿಶುದ್ಧ ತತ್ವ ಈಶ್ವರ ಅಂತೀರ, ಹೋಗಿ ಕೇಳ್ಬಿಟ್ಟು ಏನು ಕೇಳ್ತೀಯ ಅಂದ್ರೆ AK-47 ಕೊಡು ಅಂತ, ಕತ್ತಿ ಕೊಡು, ಬಿಲ್ ಕೊಡು ಅಥವಾ ಒಂದು ಅಸ್ತ್ರ ಕೊಡು ಅಂದ್ರೆ ಏನು ಅರ್ಥ ಅಂತ. ಅದಕ್ಕೆ ಅವರು ಉತ್ತರ ಕೊಡೋದು, ನೋಡಪ್ಪ ದೊಡ್ಡ ತಪಸ್ವೇನೋ ಮಾಡ್ದ ನಿಜ, ಆದರೆ ಅವನ ಉದ್ದೇಶ ಏನಿತ್ತು ಯೋಚನೆ ಮಾಡು. ಯಾರು ಅರ್ಜುನ? ಅರ್ಜುನ ಒಬ್ಬ ರಾಜ, ಕ್ಷತ್ರಿಯ, ಹೋಗಿರೋ ಆತಕ್ಕೆ ಶಿವಕೃಪೆಯನ್ನು ಪಡೆದು ಅದರ ಮೂಲಕ ಶಿವಕೃಪೆಯಿಂದ ಅಸ್ತ್ರವನ್ನು ಪಡೆಯೋದಕ್ಕೆ ಅದು ಉದ್ದೇಶ ಇರೋದು. ಅದು ನಿಜವಾದ ಅವನ ಸ್ವಭಾವ. ಆ ಸ್ವಭಾವ ಇರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಇದ್ದ ಅಲ್ಲಿ. ಅವನೇನು ವ್ಯತ್ಯಾಸ ಅಲ್ಲಿ ಆಗಲಿಲ್ಲ. ಅದು ನಿಜ ಸ್ವಭಾವ ಅಷ್ಟೇನೆಪ್ಪ, ಅದೇನು ಆಶ್ಚರ್ಯ ಪಡೋದು ಏನಿಲ್ಲ. ಅಲ್ಲಿ ಹೋಗಿ ಯಾಕೆ ಈಶ್ವರನ ಅದನ್ನು ಕೇಳಿದ? ಅವನೇನು ಅದ್ವೈತ ತತ್ವವನ್ನು ಕಲ್ತ್ಕೊಳ್ಳೋಕೆ ಹೋಗಿಲ್ಲ, ಅಲ್ಲಿ ಹೋಗಿರೋದೇ ಅಸ್ತ್ರ ಕೇಳೋದಕ್ಕೆ. ಆಗ ಆ ಉದ್ದೇಶ ಇದ್ದೇ ಇರುತ್ತೆ ಅವನ ಮನಸ್ಸಿನಲ್ಲಿ ಅಂತ ಹೇಳ್ತಾನೆ. ಅದಕ್ಕೇನು ಆಶ್ಚರ್ಯ ಇಲ್ಲಪ್ಪ ಅಂತಂದು ಆಯಿತು. ಈ ರೀತಿಯಾಗಿ ತಪಸ್ಸು ಮಾಡ್ತಾ ಹೋದರೆ ಅವನ ತಪಸ್ಸಿನ ಜ್ವಾಲೆ ಅದು ಸುಡೋದು ಅಂತ ಹೇಳಿದ್ವಲ್ಲ, ಹಾಗೆ ಅದು ಮೇಲೆ ಹೋಗಿ ಸೂರ್ಯ ಕಿರಣಕ್ಕೆ ಅಡ್ಡಿ ಆಗೋಯ್ತಂತೆ. ಸೂರ್ಯ ಕಿರಣಕ್ಕಿಂತ ಬಲ ಅದು ಅಡ್ಡ ಆಗೋಯ್ತು. ಹಾಗ್ಬಿಟ್ಟು ಹಾಗಾಗಿದ್ದರಿಂದ ತಪೋಧೂಮದಿಂದ, ಈ ತಪಸ್ಸಿನ ಬೆಂಕಿಯಿಂದ ಉಂಟಾದ ಹೊಗೆ, ಅದರಿಂದ ಮೋಡಗಳೆಲ್ಲ ಅಸ್ತವ್ಯಸ್ತವಾಗೋಯ್ತು. ಆ ಉಗ್ರ ತಪಸ್ಸಿನಿಂದ ಅಲ್ಲಿದ್ದಂಥ ಸುತ್ತಲೂ ಇದ್ದಂಥ ತಪಸ್ವಿಗಳ ತಪಸ್ಸು ಭಂಗವಾಗೋಯ್ತು. ಅವ್ರ ಜಪ ತಪ್ಪೋಯ್ತು. ಜಪ ಮನಸ್ಸೇ ಇಲ್ಲ, ಜಪದ ಏನೋ ಬಾಯಲ್ಲಿ ಶಿವ ಶಿವ ಅಂತಿದ್ರು, ಏನಂತಿದ್ರು ಅದೆಲ್ಲ ತಪ್ಪೇ ಹೋಯ್ತು. ಅವರ ಸಮಾಧಿ ಸ್ಥಿತಿ ಸುಟ್ಟು ಕರಕಲಾಗಿ ಹೋಯ್ತು. ವೇದ ಘೋಷ ಮಾಡ್ತೀವಿ ಅಂತಿದ್ದಾರೆ, ಅದರ ತಾಳ ತಪ್ಪೋಯ್ತು. ಆ ಅಕ್ಷರಗಳನ್ನೆಲ್ಲ ಸರಿಯಾಗಿ ಹೇಳಬೇಕಲ್ಲ ವೇದದಲ್ಲಿ, ಅದು ತಪ್ಪೋಯ್ತು. ಅಷ್ಟೇ ಅಲ್ಲ, ಅವರು ದೊಡ್ಡವರು ತಪಸ್ವಿಗಳು ನಿಜ, ಅವ್ರ ಕೋಪ ತಾಪ ಇರಬಾರ್ದು, ಆದರೆ ಅವ್ರಿಗೂ ವಿವೇಕ ತಪ್ಪೋಗ್ಬಿಡ್ತು. ಅವ್ರ ವಿವೇಕ ಹೊರಟೋಗ್ಬಿಡ್ತು. ಅವ್ರಿಗೆ ಹೊಟ್ಟೆ ಕಿಚ್ಚು ಶುರು ಆಗ್ಬಿಡ್ತು. ಅಂದರೆ ಮುನಿಗಳೇ ಆದರೆ ಏನು, ಋಷಿಗಳಾದರೆ ಏನು, ಮನುಷ್ಯರೇನೇ ಅವರೂ ಕೋಪ ಅಸೂಯೆ ಇವುಗಳನ್ನು ಗೆಲ್ಲೋದು ಅಷ್ಟು ಸುಲಭವೇನೋ. ಕೋಪ ಹೆಚ್ಚಾದಾಗ ಪ್ರಾಪಂಚಿಕ ತಾಪ ಹೆಚ್ಚಾಗ್ಬಿಡುತ್ತೆ. ಅದು ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಭವತಿ ಕಾಮಃ, ಕಾಮಾತ್ ಕ್ರೋಧೋ ಅಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಭಗವದ್ಗೀತೆಯಲ್ಲಿ ಬರುತ್ತೆ. ಯಾವುದೋ ಒಂದು ವಿಷಯವನ್ನು ವಸ್ತುವನ್ನು ಕುರಿತು ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಮನಸ್ಸು ಅಂಟ್ಕೋತಾ ಹೋಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಆಸೆ ಉಂಟಾಗುತ್ತೆ, ಅದು ಬೇಕು ಅಂತ. ಅದು ಸಿಗದೇ ಇದ್ದಾಗ ಕೋಪ ಶುರು ಆಗುತ್ತೆ. ಕೋಪದಿಂದ ಮೋಹ, ಮೈ ಮರುವಾಗುತ್ತೆ. ಮೈ ಮರುವಿನಿಂದ ಬುದ್ಧಿ ನಾಶವಾಗಿ, ಬುದ್ಧಿ ನಾಶದಿಂದ ಮನುಷ್ಯ ಸರ್ವನಾಶವಾಗಿ ಹೋಗ್ತಾನೆ ಅನ್ನೋದು ಅಲ್ಲಿರೋದು. ಅಲ್ಲಿ ಆ ತಪಸ್ಸುಗಳಿಗೆ ಕೋಪ ಹೆಚ್ಚಾಗಿದ್ದರಿಂದ ಶಿವ 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 ಅನ್ನೋ ಜಾಗದಲ್ಲಿ ಮಾಯಾ ಮೋಹ ಅವ್ರಿಗೂ ಬಂದ್ಬಿಡ್ತು. ಒಂದು ಕ್ಷಣ ಅವ್ರಿಗೂ ಮರ್ತು ಹೋಗ್ಬಿಡ್ತು. ಶಿವ ಧ್ಯಾನ ಮಾಡ್ತಿದ್ವಿ, ಈ ರೀತಿಯ ತಮ್ಮ ಬೇರೆ ಭಾವನೆ ಬರಬಾರ್ದು, ತಮಗೆ ಕೋಪ ಅಲ್ಲ. ಅವ್ರ ಜಡೆ ಕೆದರಿಬಿಡ್ತು, ಕಮಂಡಲಗಳು ಅದುರು ಹೋಯ್ತು, ಅಕ್ಷಮಾಲೆ ಕೈಯಲ್ಲಿ ಇದ್ದು ಕೆಳಗೆ ಬಿತ್ತು.
ಜಿಂಕೆ ಚರ್ಮದಲ್ಲಿ ಮೇಲೆ ಕೂತಿದ್ರು, ಆ ಜಿಂಕೆ ಚರ್ಮನೂ ಹಾಳಾಗೋಯ್ತು. ಅಂದರೆ ಪ್ರಾಪಂಚಿಕ ವಸ್ತುಗಳು ಇವೆಲ್ಲ ಸಂಕೇತಗಳು ಅಷ್ಟೇ, ಅವೇ ತಪಸ್ಸಲ್ಲ. ತಪಸ್ಸಿಗೆ ಅನುಕೂಲ ಆಗುವಂಥದ್ದು ಅವುಗಳೇ ಹಾಳಾಗೋಯ್ತು. ಅಂದರೆ ಅವ್ರ ಮನಸ್ಸು ಬರೀ ಅದರಲ್ಲಿ ಹೋಗ್ಬಿಡ್ತು. ಶಿವನ ಮೇಲೆ ಮನಸ್ಸು ಪೂರ್ಣ ಇದ್ದಿದ್ರೆ ಬಹುಶಃ ಆ ಥರದ ಏನು ಕಮಂಡಲು ಬಿದ್ದರೂ ಏನು ಅನಿಸ್ತಿರ್ಲಿಲ್ಲ, ಕೈಯಿಂದ ದಂಡ ಬಿದ್ದರೂ ಏನು ಅನಿಸ್ತಿರ್ಲಿಲ್ಲ. ಎಲ್ಲ ಸೇರಿಕೊಂಡ್ರು, ಇದು ಯಾರೋ ಬಂದಿದ್ದಾರೆ, ತೊಂದರೆ ಆಯಿತು ಅಂತ, ಬಂದ್ರಿ ಹೋಗೋಣ, ಶಿವನ ಹತ್ರನೇ ಹೋಗೋಣ, ನಾವು ಕೇಳೋಣ ಅಂದ್ಬಿಟ್ಟು ಶಿವನ ಕುರಿತು ತಪಸ್ಸು ಮಾಡ್ತೀನಿ. ಈಗ ಶಿವನ ಹತ್ರ ಹೋದರು. ಸಾಷ್ಟಾಂಗ ಬಿದ್ಬಿಟ್ರು ಎಲ್ಲರೂ. ಶಿವ ನೋಡ್ಬಿಟ್ಟು ಎಬ್ಬಿಸ್ಬಿಟ್ಟು, ಏನರಪ್ಪ ಏನು ತೊಂದರೆ ಆಯಿತು, ನೀವೆಲ್ಲ ಬಂದಿದ್ದೀರಾ, ಇಲ್ಲ ಇಲ್ಲಿ ಏನು ಅಂದರೆ, ಅಲ್ಲಿ ದೊಡ್ಡ ಮಂತ್ರಿಗಳ ಹತ್ರ ಹೋದರೆ ಯಾರು ಮಾತಾಡಬೇಕು ಅಂತ ಧೈರ್ಯ ಮಾಡ್ಕೊಳ್ಳೋದು ಕಷ್ಟ. ಅದೇ ಥರ ಇಲ್ಲಿ ಹೋಗ್ಬಿಟ್ಟಿದ್ದಾರೆ. ಹೋದರೆ ಅವರಿಗೆ ಅಧೈರ್ಯ ಬರ್ತಾ ಇದೆ. ಏನು ಅಂತಂದರೆ ಯಾರು ಹೇಳಬೇಕು, ಯಾರು ನೀವು ಹೇಳ್ರಿ ಅಂತ ಈ ಥರ ಒಬ್ರಿಗೊಬ್ರು ಇದು ಮಾಡಿದಂತೆ. ಕಡೆಗೆ ಒಬ್ಬ ಋಷಿ ಹೇಳಿದ್ನಂತೆ, ಮಹೇಶ್ವರ, ನಮ್ಮಂಥ ದೀನರನ್ನು ಕಾಪಾಡಪ್ಪ. ಯಾಕೇನಾಯಿತು, ನಮ್ಮ ತಪ ಭಂಗವಾಗಿ ಹೋಗಿದೆ. ಶಾಂತಿಯೇ ನಿಮ್ಮ ಮನೆಯಲ್ಲಿ ಇರೋದೇ ಶಾಂತಿ. ಆ ಶಾಂತಿಯೇ ಹೊರಟೋಗ್ಬಿಟ್ಟಿದೆ. ತತ್ವಚಿಂತನೆಯೇ ಸರ್ವಸ್ವ ನಿಮ್ಮದು. ನಮಗೂ ಮಾಯಾ ಮುಕ್ತಿನೇ ಮುಖ್ಯ. ನಮಗಿಲ್ಲಿ ಮನಃಶಾಂತಿ ಬೇಕು, ತತ್ವಚಿಂತನೆ ಬೇಕು, ಮಾಯೆಯಿಂದ ಮುಕ್ತಿ ಬೇಕು. ಇದು ಆದರೆ ಅದಕ್ಕೆ ಹೋಗೋಣ. ನಿಮ್ಮ ಮನೆ ಅಲ್ಲಿದೆ ಅಂದರೆ, ನಿಮ್ಮ ಮನೆ ಅಂದರೆ ಕೈಲಾಸ ಅಂತಲೇ ಅಲ್ಲ, ಶಿವನ ಇರುವಂತಹ ಸ್ಥಳ, ಶಿವನ ಸ್ಥಳ ಅದು. ಆ ಶಿವನ ಸ್ಥಳಕ್ಕೆ ಹೋಗುವ ಗುರಿಯನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದರೆ, ಈಗ ನೋಡಿದರೆ ನಮಗೆ ರಸ್ತೆಯಲ್ಲೇ ಹಿಮಪಾತ ಆದಂಗೆ ಆಗೋಗಿದೆ. ಮುಂದಕ್ಕೆ ಹೋಗೋಕೆ ನಮಗೆ ದಾರಿನೇ ಇಲ್ಲ. ಯಾಕೆ ಅಂತಂದರೆ, ಯಾವ ಕಡೆಯಿಂದ ಹೋದ್ರೂ ತಪಸ್ಸಿನ ಜ್ವಾಲೆ, ಆ ತಪಸ್ಸಿನ ಬೆಂಕಿ ಹರಡ್ಕೊಂಡ್ಬಿಟ್ಟಿದೆ. ಕಾಡು ಒಣಗಿಬಿಟ್ಟಿದೆ, ಮರಗಿಡಗಳು ಸುಟ್ಟು ಕರಕಲಾಗಿವೆ. ಇದಿಷ್ಟು ಯಾರಿಂದ ಅಂದರೆ ಒಬ್ಬ ಮನುಷ್ಯನಿಂದ, ಯಾರೋ ಒಬ್ಬನಿಂದ ಇಷ್ಟು ಆಗ್ತಾ ಇದೆ ನಮಗೆ. ನಮ್ಮ ತಪಸ್ಸು ನಡೀತಾ ಇಲ್ಲ. ಅವನು ಯಾರೋ ಗೊತ್ತಾಗ್ತಾ ಇಲ್ಲ. ಅವನೇನು ರಾಜನೋ, ಅಶ್ವಾರೋಹಿಯೋ, ಇನ್ನೇನೋ ಗೊತ್ತಾಗ್ತಾ ಇಲ್ಲ. ಋಷಿ ಅಂತೂ ಖಂಡಿತ ಅಲ್ಲ. ಯಾಕೆ ಅಂತಂದರೆ, ಕೈಯಲ್ಲಿ ನೋಡಿದ ಬಿಲ್ ಇಟ್ಕೊಂಡಿದ್ದಾನೆ, ಬಾಣ ಇಟ್ಕೊಂಡಿದ್ದಾನೆ, ಅಡಾಯುಧ ಒಂದು ಚಿಕ್ಕ ಕತ್ತಿ ಅದಿಟ್ಕೊಂಡಿದ್ದಾನೆ. ಹೋಗಲಿ, ಯೋಧ ಅನ್ನಣ್ವ ಕೈಯಲ್ಲಿ ದರ್ಭೆ, ತಲೆಯಲ್ಲಿ ಜಟೆ, ಇವೆಲ್ಲ ಇಟ್ಕೊಂಡಿದ್ದಾನೆ. ಈಗ ಅವನನ್ನು ಋಷಿ ಅನ್ನಣ್ವೋ, ಅವನನ್ನು ಯೋಧ ಅನ್ನೋಣ ಗೊತ್ತಾಗ್ತಾ ಇಲ್ಲ. ಅವನು ತಪಸ್ಸಿನ ಘೋರ ತಪಸ್ಸು, ಅದು ನಮಗೆ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ. ಹಾಗಂದ್ರು ಅವರೆಲ್ಲ. ಪರಮೇಶ್ವರ, ನಾವು ಈ ಮಾತನ್ನು ಹೇಳಿದರೆ ಅಸೂಯೆ ಅಂತ ಜನ ಅಂದ್ಕೋತಾರೆ. ಇವರಿಗೆ ನೋಡ್ರಿ, ಇನ್ನೊಬ್ರು ಚೆನ್ನಾಗಿ ತಪಸ್ಸು ಮಾಡಿದರೆ ಇವ್ರಿಗೆ ಆಗೋಲ್ಲ, ಹೋಗ್ಬಿಟ್ರು ಈಶ್ವರನ ಹತ್ರ ಚಾಡಿ ಹೇಳ್ಕೊಡೋದಕ್ಕೆ ಹೋದ್ರು ಅಂತ ಆ ಥರ ನಮ್ಮನ್ನು ಆಕ್ಷೇಪ ಮಾಡ್ತಾರೆ. ಬೇಡಪ್ಪ, ಸುಮ್ಮನೆ ಇದ್ದುಬಿಡೋಣ ಅಂತ ಹೇಳಿದೆ, ನಿನ್ನ ಹತ್ರ ಬರ್ದೇನೆ ಸುಮ್ಮನೆ ಕೂತ್ರೆ ನಮ್ಮ ತಪಸ್ಸು ಮುಗೀತು ಕತೆ. ಹಾಗಾಗಿ ಏನು ಮಾಡೋದು? ಈ ವೈಪರೀತ್ಯದ ತಪಸ್ವಿ ಇದಾನಲ್ಲ, ವಿಚಿತ್ರ ತಪಸ್ವಿ, ಈ ಕಡೆ ಯೋಧ ಆ ಕಡೆ ತಪಸ್ವಿ, ಅವನಿಂದ ಹಾಗಾಗಿದೆ. ನಮಗೇನಾದರೂ ಒಂದು ಪರಿಹಾರ ಮಾಡಿಕೊಡು, ಇಲ್ಲ ನಮಗೆ ಬೇರೆ ತಪೋವನವನ್ನು ಕೊಟ್ಬಿಡು. ನಮ್ಮ ಜಾಗನೇ ವೆನ್ಯೂ ಅಂತೀವಲ್ಲ ನಾವು, ತಪಸ್ಸಿನ ಜಾಗವೇ ಬೇರೆ, ನಮ್ಗೆ ಬೇರೆ ಜಾಗ ಕೊಡು, ನಾವು ಹೋಗ್ತೀವಿ, ಇವನೇನಾದ್ರು ಮಾಡ್ಕೊಳ್ಳಿ. ಇಲ್ಲ ಆ ವಿಕೃತ ತಪಸ್ವಿ ಇದಾನಲ್ಲ, ವಿಕಾರ ಅವನಿಗೆ ಬೇರೆ ಕಡೆ ಕಳಿಸು. ಎರಡರಲ್ಲಿ ಒಂದು ಮಾಡಿ. ಅರೆ ಶಿವ ಯೋಚನೆ ಮಾಡಿದ, ಯಾರು ಇವ್ರಿಗೆ ಈ ರೀತಿ ತೊಂದರೆ ಮಾಡಿರೋದು, ತನಗೆ ಶರಣಾಗಿ ಬಂದ್ಬಿಟ್ರಲ್ಲ ಅಂತ. ಅವನು ಕೃಪಾಳು, ಭಕ್ತರ ವಿಷಯದಲ್ಲಿ ಪರಶಿವನಿಗೆ ಭಾರಿ ಕೃಪೆ. ಅವನಿಗೆ ಅದಕ್ಕೆ ನಾವು ಕಣ್ಬಿಟ್ಟು ನೋಡಿ ಅವ್ರನ್ನೆಲ್ಲ ಕೃಪೆಯಿಂದ ಸಮಾಧಾನ ಮಾಡ್ದ. ಮನಸ್ಸಲ್ಲಿ ಯೋಚನೆ ಮಾಡಿ, ಓಹೋಹೋ ಇದು ಅರ್ಜುನನ ಕಥೆ, ಇದು ಅರ್ಜುನನ ಕೆಲಸ ಇದು ಅಂತ ಗೊತ್ತಾಯಿತು. ಇವ್ರಿಗೆ ಸಮಾಧಾನ ಮಾಡೋದು, ನನಗೆ ಗೊತ್ತಾಯಿತು, ನೀವು ಹೆದರಬೇಡಿ, ನಿಮ್ಮ ತಪಸ್ಸಿಗೆ ಏನೂ ತೊಂದರೆ ಇಲ್ಲ, ನಿಮ್ಮ ಸಾಧನೆಗೆ ಅಡ್ಡಿ ತರೋದು ಅವನ ಉದ್ದೇಶ ಅಲ್ಲ, ಅವನು ಬಂದಿರೋದೇ ಬೇರೆ ಉದ್ದೇಶಕ್ಕೆ. ಆ ಉದ್ದೇಶ ನೆರವೇರಿಸ್ಬಿಟ್ಟು ಹೊರಟೋಗ್ತಾನೆ. ನಿಮ್ಮ ಪಾಡಿಗೆ ನೀವು ತಪಸ್ಸು ಮಾಡ್ಬೋದು, ಏನೂ ಯೋಚನೆ ಇಲ್ಲ. ನೀವು ಎಲ್ಲೂ ಬೇರೆ ಕಡೆ ಹೋಗಬೇಡಿ, ಆ ಯೋಚನೆ ಇಟ್ಕೋಬೇಡಿ, ಇಲ್ಲೇ ಇರಿ, ನಾನು ಅವನನ್ನು ಖಾಲಿ ಮಾಡಿಸ್ತೀನಿ, ನಾನು ಅವನನ್ನು ತೆರವು ಮಾಡಿಸ್ಕೊಡ್ತೀನಿ, ಬೇರೆ ಕಡೆ ಕಳಿಸ್ಕೊಡ್ತೀನಿ, ಯೋಚನೆ ಮಾಡಬೇಡಿ ಅಂದ್ಬಿಟ್ಟು ಅವರನ್ನು ಕಳಿಸ್ಬಿಟ್ಟ. ಇಲ್ಲಿ ಅವನು ಮಹಾ ನಟರಾಯ ಅಥವಾ ನಟರಾಜ ಅಂದರೆ ನಾಟಕ ಮಾಡೋನು ಆ ಅರ್ಥದಲ್ಲ, ಅವನದು ಒಂದು ರೀತಿಯ ವಿಶ್ವದ, ಇಂಗ್ಲೀಷ್ನಲ್ಲಿ ಕಾಸ್ಮಿಕ್ ಅಂತಾರೆ, ಅದ್ಭುತ ನಾಟ್ಯ ಒಂದು. ಹಾಗಾಗಿ ಶಿವ ನಟರಾಜನಿಗೆ ಈ ನಾಟಕವೂ ಬೇಕು. ಅವನಿಗೆ ಈ ಸಣ್ಣ ಪುಟ್ಟ ನಾಟಕ ಅಲ್ಲ, ಇಡೀ ವಿಶ್ವದ ವ್ಯಾಪಾರವೇ ಅವನ ನಾಟಕ, ಅಲ್ಲಿ ಅವನು ಮಾಡುವಂತಹ ನಾಟಕ. ಆ ರೀತಿಯ ಒಂದು ಸ್ವಾರಸ್ಯದ ನಾಟಕವನ್ನು ಇವಾಗ ಮಾಡ್ತಾನವನು. ಏನು ಮಾಡ್ತಾನೆ ಅಂದರೆ, ತನ್ನ ಜನರ ಮಧ್ಯೆ ಒಂದು ಡಂಗರ ಹೊಡಿಸ್ಬಿಡ್ತಾನೆ.
ಬೇಟೆ ಇದೆ ಈಗ, ಎಲ್ಲರೂ ಸಿದ್ಧರಾಗಿದ್ದ. ಎಲ್ರಿಗೂ ಉತ್ಸಾಹ ಬಂದ್ಬಿಡ್ತು, ಬೇಟೆಯಂತೆ ಅಂತ. ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕದ್ದು ಅಥವಾ ಪಂಪಂದರಲ್ಲಿ ಎಲ್ಲದರಲ್ಲೂ ಬೇಟೆಯ ವರ್ಣನೆಗಳು ಬಹಳ ತುಂಬ ವಿವರವಾಗಿ ಅದ್ಭುತವಾಗಿ ಬರ್ತವೆ. ಬೇಟೆಯ ವರ್ಣನೆ ಹೇಗೆ ಸಿದ್ಧರಾದರು, ಯಾವ ರೀತಿ ಬಲೆಗಳನ್ನೆಲ್ಲ ಸಿದ್ಧ ಮಾಡಿಕೊಂಡ್ರು. ರಾಘವಾಂಕನಂತೂ ಬಹಳ ತುಂಬ ಒಳ್ಳೆಯ ವಿವರಣೆಗಳನ್ನು ಕೊಡ್ತಾನೆ ಅದರ ಬಗ್ಗೆ. ಅವನಿಗೆ ಪ್ರತ್ಯಕ್ಷವಾಗಿ ಕಂಡ ಅನುಭವ ಇದ್ದಿರಬೇಕು ಆ ರೀತಿಯಾಗಿ. ಇಲ್ಲೂ ಒಳ್ಳೆಯ ವಿವರಣೆಗಳಿವೆ. ಮೊದಲನೇದಾಗಿ ಶಿವ. ಪ್ರಶ್ನೆ ಏನು ಅಂದರೆ, ಶಿವನನ್ನು ಯಾರು ಬೇಕಾದ್ರೂ ಕಂಡುಹಿಡಿಬೋದು. ಇದೇನು ಬರೀ ವೇಷ ಹಾಕೋದಲ್ಲ, ಅರ್ಜುನನ ಒಂದು ಪರೀಕ್ಷೆ ಆಗಬೇಕು, ಅರ್ಜುನನ ಪರೀಕ್ಷೆ ನಡಿಬೇಕು, ಅದು ಉದ್ದೇಶ. ಹಾಗಿರೋದ್ರಿಂದ ಅದಕ್ಕೆ ತಕ್ಕ ವೇಷ ಹಾಕಬೇಕು. ಅವನು ನೋಡಿದ ತಕ್ಷಣ ಇವನು ಶಿವನ್ ಗೊತ್ತಾಗ್ಬಿಟ್ರೆ ಮುಗಿದೇ ಹೋಯ್ತಲ್ಲ, ಪರೀಕ್ಷೆಯೂ ಇಲ್ಲ, ಎಂಥದ್ದೂ ಇಲ್ಲ. ಹಾಗಾಗಿ ಶಿವ ಒಬ್ಬ ಬೇಟೆಗಾರನ ವೇಷವನ್ನು ಹಾಕ್ಕೊಂಡ. ಅದರಲ್ಲಿ ವೇಷ ಹಾಕ್ಕೊಂಡು ತನ್ನ ರುಂಡಮಾಲೆಯನ್ನು ತೆಗೆದಂತೆ, ಇರೋ ವೇಷ ಎಲ್ಲ ತೆಗಿಬೇಕಲ್ಲ, ಹಸಿರಿನ ಅಂಗಿ ಹಾಕ್ಕೊಂಡಂತೆ, ನವಿಲಿಗರಿಯ ಬಟ್ಟೆ, ಅದು ಜಟೆಯಲ್ಲಿದ್ದಂತಹ ಅದೊಂದು ಸಮಸ್ಯೆ. ಅವನು ಚಂದ್ರ ಕಾಣಿಸ್ಬಿಡ್ತಾನೆ, ಯಾರಿಗಾದ್ರೂ ಚಂದ್ರ ಕಂಡ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದು ಮುಚ್ಚೋ ಹಾಗೇನೆ ಎಲೆಗೊಂಚಲನ್ನು ಹಾಕ್ಕೊಂಡ, ಬಿಲ್ಲು ಬಾಣ ಹಿಡ್ಕೊಂಡ ತಾನು. ಪಾರ್ವತಿ ನೋಡಿದ್ಲು, ಅವನು ಶಬರ, ಬೇಟೆಗಾರ, ಅವನು ಕಿರಾತ ಶಬರ, ಇವನು ಪಾರ್ವತಿ ಶಬರಿ, ತಾನು ಶಬರಳು, ಅವಳು ಹಾಗೆ ಮಾಡಿಕೊಂಡ್ಳು. ಅದು ನೋಡಿದ್ರು ಇವ್ರದ್ದೆಲ್ಲ ಸಿದ್ಧತೆನ. ತಕ್ಷಣ ಅವರುಗಳು ಭೂತಗಣಗಳು ಇದ್ವಲ್ಲ, ಎಲ್ಲರೂ ತಾವುಗಳು ಸಿದ್ಧರಾಗೋದ್ರು ಬೇಟೆಗಾರರ ಥರ. ಇದು ನಾಟಕಕ್ಕೆ ಒಳ್ಳೆ ಗ್ರೀನ್ ರೂಮ್ ಅಂತಾರೆ, ನಾಟಕಕ್ಕೆ ವೇಷವನ್ನು ಬದಲಾಯಿಸುವಂತಹ ಜಾಗ, ಅಲ್ಲಿ ಅದು ಮಾಡಿಕೊಂಡ್ರು. ಇದು ಒಂದು ಬೃಹನ್ ನಾಟಕ. ಇದು ಸಾಕ್ಷಾತ್ ಪರಮೇಶ್ವರ ನಟರಾಜನೇ ಇದರಲ್ಲಿ ಪ್ರಧಾನ ಪಾತ್ರ ಅಂತಹ ನಾಟಕ. ವೇದಗಳೂ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ ಈ ಅದ್ಭುತ ನಾಟಕದ ವಿವರಣೆಯನ್ನು. ವೇದಗಳು ಸೇವಕರಂತೆ ಇಲ್ಲಿ, ತರ್ಕಶಾಸ್ತ್ರ ಬೇಟೆಗೆ ಕಟ್ಟಿದಂತಹ ಪ್ರಾಣಿಗಳಂತೆ, ಹಿಡಿಯೋದಕ್ಕೆಲ್ಲ ಕಟ್ತಾರಲ್ಲ. ಜಪಯಜ್ಞಗಳು, ಜಪ ಯಜ್ಞ ಇವೆಲ್ಲ ಬಲಿ ಕೊಡಬೇಕಲ್ಲ, ಬಲಿ ಅದಕ್ಕೆ, ಅಂದರೆ ಬೇಟೆಯಾಗಿ ಪ್ರಾಣಿಗಳನ್ನೆಲ್ಲ ಹೊಡಿತಾರಲ್ಲ ಹಾಗೆ. ವ್ರತಗಳು ಕುಣಿಕೆ ಇದ್ದಂಗೆ, ಪ್ರಾಣಿಗಳನ್ನ ಹಿಡಿಯೋದಕ್ಕೆ ಕುಣಿಕೆ ಬಲೆ ಎಲ್ಲ ಉಪಯೋಗಿಸ್ತಾರಲ್ಲ, ಅದು ವ್ರತಗಳು ಕುಣಿಕೆ ಇದ್ದಂಗೆ. ಪುಣ್ಯ ಕೋಲು, ಪುಣ್ಯವೇ ಕೋಲು ಅಲ್ಲಿ. ಯೋಗ ಸ್ಥಿತಿ ಬೇಕಲ್ಲ, ಅದು ಬಾಣ ಬೇಕು ಬೇಟೆಗೆ, ಅದು ಅವನ ಯೋಗ ಸ್ಥಿತಿಯ ಬಾಣ. ಶಿವನ ಬೇಟೆ ಎಂಥದ್ದು ಅಂತಂದರೆ ದುಷ್ಟ ಭಾವಗಳು, ದ್ರೋಹ, ಅಸೂಯೆ ಇವೆಲ್ಲ ನಾಶವಾಗಿಬಿಡ್ತವೆ ಶಿವನ ಬೇಟೆಯಿಂದ ಅಂತ. ಇದು ಬೇಟೆ ಅಂದರೆ ಇದು ಬದುಕಿನ ಅರಣ್ಯದಲ್ಲಿ ಇರುವಂತಹ ದುಷ್ಟ ಸ್ವಭಾವಗಳು, ಮನುಷ್ಯನ ಮನಸ್ಸಿನ ದುಷ್ಟ ಭಾವನೆಗಳು ಅನ್ನುವಂತಹ ಪ್ರಾಣಿಗಳನ್ನು ಬೇಟೆಯಾಡುವಂತಹ ಬೇಟೆ. ಅದಕ್ಕೇನೆ ದ್ರೋಹ, ಅಸೂಯೆ, ದುಷ್ಟಭಾವ ಎನ್ನುವಂಥ ಹಂದಿಯ ನಾಶ ಇದು ಅಂತ. ಯಾಕಂದರೆ ಇಲ್ಲಿ ಒಂದು ಹಂದಿಯ ನಾಶ ಬರುತ್ತಿಲ್ಲಿ. ಹಾಗೆ ಅದು ಉದ್ದೇಶ ಆಯಿತು. ಅಂತಿಮ ಉದ್ದೇಶ ಏನು? ಕಡೆಯ ಉದ್ದೇಶ ಏನಂದರೆ ಭಕ್ತರ ಸಮೂಹವನ್ನು ಕಾಣೋದು. ಇದು ಶಿವಲೀಲೆ. ಈ ಶಿವಲೀಲೆಯ ಸಂಭ್ರಮ ಇಲ್ಲಿ. ಆ ಕಾಡಿನಲ್ಲಿ ಮೂಕ ಅಂತ ಒಬ್ಬ ರಾಕ್ಷಸನೂ ಇರ್ತಾನೆ. ಅವನ ಹಂದಿಯ ವೇಷದಲ್ಲಿರ್ತಾನೆ. ಆ ಹಂದಿಯ ರೂಪದಲ್ಲಿ ಅವನು ಯಾವ ರೂಪನೂ ತಾಳ್ತಾನೆ, ಅಲ್ಲಿ ಹಂದಿ ರೂಪದಲ್ಲಿ ಬಂದ ಅಂತ ಬರುತ್ತೆ. ಹಾಗೆ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂತಹ ಮತ್ತು ತನ್ನ ಭಕ್ತರನ್ನು ಕಾಪಾಡುವಂತಹ, ಅವರ ಮೇಲೆ ಕೃಪೆ ಮಾಡುವಂತಹ ಒಂದು ಬೇಟೆ ಇದು, ಒಂದು ನಾಟಕ ಇದು. ಆ ಕಾಡಿನಲ್ಲಿ ಮೂಕ ಅಂತ ಒಬ್ಬ ರಾಕ್ಷಸ. ಇವರುಗಳೆಲ್ಲ ಕೂತ್ಕೊಂಡು ಬಂದ್ಬಿಟ್ರು ಆ ಕಾಡಿಗೆ, ಅರ್ಜುನ ತಪಸ್ಸು ಮಾಡ್ತಿದ್ದ ಜಾಗಕ್ಕೆ. ಆ ರಾಕ್ಷಸ ಮಲ್ಕೊಂಡಿದ್ದ, ಎಚ್ಚರ ಆಗ್ಬಿಟ್ಟು ಈ ಕಲ ಶಬ್ದ ಕೇಳಿ ಎಚ್ಚರ ಆಗ್ಬಿಡ್ತು, ಕೋಪ ಹಂಗೆ ಬಂದ್ಬಿಡ್ತು, ಎದ್ದ ಹಂದಿ ರೂಪದಲ್ಲಿ ಬಂದ. ಯಾಕೆಂದರೆ ಅವನಿಗೆ ಕಾಮರೂಪಿ ಯಾವ ರೂಪ ಅನ್ನೋದು ತಾಳಬಹುದು ಅವನು. ಆಯಿತು, ಹಂದಿಯಾಗಿ ನುಗ್ಗುತ್ತಾ ಬಂದು ಅಡ್ಡ ಆದವ್ರನ್ನೆಲ್ಲ ಬಿಸಾಕ್ತಾ ಹೋಗ್ಬಿಟ್ಟ. ಅವರೆಲ್ಲ ಅಂತ ಕೋಗೋಕ್ಷ ಮಾಡಿದ್ರು. ಅಯ್ಯೋ ಹಂದಿ ಬಂತು, ಹಂದಿ ಹಿಡೀರೋ ಹಂದಿನ ಅಂತ ಇವರು ಓಡ್ತಾ ಇದ್ದಾರೆ. ಆ ಕಪ್ಪು ಹಂದಿ ಕಣ್ಣುಗಳಲ್ಲಿ ಕಿಡಿ ಕಾರ್ತಾ ಇವರನ್ನು ಕೆಕ್ಕರಿಸ್ತಾ ನೋಡ್ತಿತ್ತಂತೆ. ನಾಯಿಗಳು ಅಟ್ಟಿಸ್ಕೊಂಡು ಹೋದರೆ ಅವಳನ್ನು ಕಚ್ಚಿ ಹಾಕ್ಬಿಡ್ತು. ಅದ್ರ ಮೇಲೆ ಈಟಿಗಳನ್ನ, ಭರ್ಜಿಗಳನ್ನು ಎಲ್ಲ ಎಸೆದ್ರೆ ಅದನ್ನೆಲ್ಲ ಮುರಿದು ಈ ಶಬರಿಯರೆಲ್ಲ ಉರುಳು ಬೀಳೋ ಹಾಗೆ ಮುಂದುವರಿತಾ ಹೋಯಿತು. ಎಷ್ಟರ ಮಟ್ಟಿಗೆ ಅದು ಭಯಂಕರವಾಗಿತ್ತು ಅಂದರೆ ಶಿವಗಣ ಏನಿದೆ, ಆ ಶಿವನ ಗಣ ಅದು ಧೃತಿಗೆಟ್ಬಿಟ್ಟು ಅವ್ರಿಗೆ ಧೈರ್ಯ ಕೆಟ್ಟು ಹೋಗ್ಬಿಡ್ತು, ಏನೋ ಇದು ಅಂತ. ತಕ್ಷಣ ಶಿವ ಏನು ಮಾಡ್ದ, ಆ ಮೂಕ ದಾನವನ ಮೇಲೆ ಹೇಗಿದ್ದರೂ ಅವನನ್ನು ಸಾಯಿಸೋದಿದ್ದೇ ಇತ್ತು ಇವರ ಅಜೆಂಡಾದಲ್ಲಿ, ಸಾಯಿಸಲೇಬೇಕು ಅವನನ್ನು. ಇದು ಒಂದು ಸಂದರ್ಭ, ಒಂದು ಬಾಣವನ್ನು ಪ್ರಯೋಗಿಸ್ಬಿಟ್ಟ. ಅದು ಆ ಹಂದಿಯ ದೇಹವನ್ನು ತೂರ್ಕೊಂಡು ಇನ್ನೊಂದು ಕಡೆಯಿಂದ ಹೊರಗೆ ಬಂದ್ಬಿಡ್ತು. ಹಂದಿ ಮುಂದಕ್ಕೆ ಓಡ್ತು. ಅಲ್ಲಿ ಮುನಿಗಳು ತಪಸ್ಸು ಎಲ್ಲ ಮಾಡ್ತಾ ಇದ್ರು, ಬೇಕಾದಷ್ಟು ಜನ. ಅವ್ರ ಮೇಲೆ ಬಿದ್ದುಬಿಡ್ತು.
ಅಯ್ಯೋ ಈಶ್ವರ ಕಾಪಾಡು ಅಂತಂದರೆ ಈ ಹಂದಿ ಬಂತಲ್ಲ ಅಂತ ಅವ್ರಿಗೆ, ಅಯ್ಯೋ ಶಿವನೇ ಕಾಪಾಡಬೇಕು ಅಂತ ಕೂಗೋಕ್ಷ ಮಾಡಿದರು. ಆವಾಗ ಕಣ್ತೇರ್ದ ಅರ್ಜುನನಿಗೆ ತಪಸ್ಸಿಂದ ಎಚ್ಚರ ಆಗೋಯ್ತು, ಏನು ಇವರೆಲ್ಲ ಕೂಗ್ತಿದ್ದಾರೆ ಅಂತ. ನಮ್ಮನ್ನು ಶಿವನೇ ಕಾಪಾಡಬೇಕು, ನಮ್ಮನ್ನು ಕಾಪಾಡಬೇಕು ಅಂದ ತಕ್ಷಣ ಅರ್ಜುನ ಅಲ್ಲಿ ಸಿದ್ಧನಾಗಿದ್ದಾನೆ. ಅವನು ತಪಸ್ಸು ಮಾಡಿರ್ಬೋದು, ಆ ತಪಸ್ಸಿನ ಇವ್ರಿಗೆ ತೊಂದರೆ ಆಗಿರ್ಬೋದು, ಆದರೆ ತಾತ್ಪರ್ಯತಃ ಅರ್ಜುನ ರಾಜನಾಗಿರೋ ಕಾರಣದಿಂದ, ಅಂತಹ ಸ್ಥಾನದಲ್ಲಿರೋ ಕಾರಣದಿಂದ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾನವನು. ಹಿಂದೆ ಸುಭದ್ರಾ ಪರಿಣಯದ ಸಂದರ್ಭದಲ್ಲೂ ನಾವು ನೋಡಿದ್ವಿ, ಹಸುಗಳನ್ನು ಕಳ್ಕೊಂಡ್ಬಿಡ್ತಾರೆ. ಆ ಹಸುಗಳನ್ನು ಕಳ್ಕೊಂಡವ್ರಿಗೆ ಇವನು ಧೈರ್ಯವನ್ನು ಹೇಳಿ, ನಿಮ್ಮ ಹಸುಗಳನ್ನು ಕರ್ಕೊಂಡ್ಬರ್ತೀನಿ, ಇವತ್ತು ನಮ್ಮ ಯಾರೋ ಕದ್ಕೊಂಡು ಹೋಗ್ಬಿಡ್ತಾರೋ ಅಂತ ಕೂಗ್ತಿರ್ತಾರೋ ಅವರು. ಆ ರೀತಿಯಾಗಿ ಇಲ್ಲಿ ಅದಕ್ಕೋಸ್ಕರ ಅವ್ರನ್ನ ಕಾಪಾಡಬೇಕು ಅನ್ನೋಕ್ಕೋಸ್ಕರ ಯಾರೋ ಕಷ್ಟದಲ್ಲಿದ್ದಾರಲ್ಲ ಅಂತ ಕಣ್ತೇರ್ದು ನೋಡ್ದ ಹಂದಿ, ಭಾರಿ ಹಂದಿ. ಶಿವ ಬಾಣ ಬಿಟ್ಟರೂ ಅದು ತೂರ್ಕೊಂಡು ಈ ಕಡೆ ಹೋಗ್ಬಿಟ್ಟಿದೆ. ಹಾಗಾಗಿ ಹಂದಿ ಮುಂದಕ್ಕೆ ಬರ್ತಾನೇ ಇದೆ. ಹಾಗಾಗಿ ಅರ್ಜುನ ಸೆಳೆದ ಬಾಣವನ್ನು. ಇಂಥ ಸಂದರ್ಭ ಬಂದರೆ ತಪಸ್ಸು ಎಲ್ಲ ಮರೀತು, ಅವೆಲ್ಲ ಇಲ್ಲ. ಬಾಣವನ್ನು ಬೊಬ್ಬಿರ್ಕೊಂಡು ಹಂದಿ ಅಂದ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಬಿಟ್ಟ ಬಾಣನ. ಅದು ಹೋಗಿ ಹೊಡಿತು, ಅದು ಸತ್ತು ಬಿದ್ದುಬಿಡ್ತು, ಅಲ್ಲಿ ಸತ್ತು ಬಿದ್ದು. ಈಗ ದೊಡ್ಡ ಪ್ರಶ್ನೆ ಬರುತ್ತೆ, ಏನು ಹಂದಿನ ಸಾಯಿಸಿದವ್ರು ಯಾರು ಹಂದಿನ ಸಾಯಿಸಿದಾರೋ ಅವ್ರಿಗೆ ಹಂದಿ ಸೇರಿದ್ದು. ಈಗಿದು ನಾಟಕದ ಜಗಳವೇ ಆದ್ರೂ ಜಗಳವನ್ನು ಸರಿಯಾಗಿ ಆಡಬೇಕಲ್ಲ. ಶಬರನ ವೇಷದಲ್ಲಿದ್ದ ಶಿವ ಬಂದ್ಬಿಟ್ಟ, ಅರ್ಜುನನು ಅಲ್ಲಿದ್ದಾನೆ. ಅರ್ಜುನ ಮಾಡ್ತಿರೋದು ತಪಸ್ಸು, ಅವನಿಗೆ ಹಂದಿನ ತೊಗೊಂಡು ಮಾಡಬೇಕಾದ ಅಷ್ಟರಲ್ಲೇ ಇದೆ. ಉದಾರವಾಗೇ ತೊಗೊಂಡು ಹೋಗ್ರಪ್ಪ ಹಂದಿನ, ನೀವೇನೆ ಅನುಭವದಿತ್ತು. ಆದರೆ ಅರ್ಜುನ ವಾದಕ್ಕೆ ಇಳಿತಾನೆ. ಯಾಕೆಂದರೆ ಇದು ಒಂಥರ ಸ್ವಭಾವ, ನಾವು ಹಿಂದೆ ಹೇಳ್ದಂಗೆ ಒಂದು ಸ್ವಭಾವ. ಹೇಗೆ ಅಂತಂದರೆ, ಪಂಚತಂತ್ರದ ಕಥೆಯಲ್ಲಿ ಒಂದು ಹೆಣ್ಣು ಇಲಿ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಒಂದು ಹದ್ದಿನ ಬಾಯಿಗೆ ಸಿಕ್ಕಾಕ್ಬಿಟ್ಟಿದ್ರೆ ಅಕಸ್ಮಾತ್ ಜಾರ್ಬಿಟ್ಟು ಕೆಳಗೆ ಬಿದ್ದುಬಿಡುತ್ತೆ. ಅಲ್ಲೊಬ್ಬ ಋಷಿ ನೋಡ್ತಾನೆ, ಅಯ್ಯೋ ಪಾಪ ಹಂದಿ, ಅಯ್ಯೋ ಇಲಿ ಕಷ್ಟದಲ್ಲಿದೆಯಲ್ಲ ಅಂದ್ಬಿಟ್ಟು ಆ ಇಲಿಗೆ ಕಾಪಾಡ್ಬಿಟ್ಟು ಇಲಿನ ಮನೆಗೆ ಕರ್ಕೊಂಡ್ಬರ್ತಾನೆ. ಆ ಇಲಿನ ಮಂತ್ರದ ನೀರನ್ನು ಪ್ರೋಕ್ಷಿಸ್ಬಿಟ್ಟು ಒಬ್ಬ ಹುಡುಗಿಯಾಗಿ ಮಾಡಿಬಿಡ್ತಾನೆ. ಚಿಕ್ಕ ಹುಡುಗಿ ಮಗು ಆಗುತ್ತೆ, ಅದು ಬೆಳೆಸ್ತಾನೆ ಅವಳನ್ನು. ಅವಳಿಗೆ 15-16 ವರ್ಷ ಆದಾಗ ಅವಳನ್ನು ಮದುವೆ ಮಾಡಬೇಕು ಅವಳಿಗೆ ಅಂತ ಯೋಚನೆ ಮಾಡಿದಾಗ ಯಾರ ಜೊತೆ ಮದುವೆ ಮಾಡಬೇಕು ಅಂತ ಒಂದೊಂದಾಗ ವಸ್ತುನ ಕೇಳ್ತಾ ಹೋಗ್ತಾನೆ ಅವನು. ಇದು ಮೋಡದ ಜೊತೆ ಮದುವೆ ಆಗ್ತೀಯಾ? ಇಲ್ಲ, ಮೋಡ ಹೇಳುತ್ತೆ ಇಲ್ಲ ಗಾಳಿ ನನ್ನನ್ನು ಬೀಸ್ಕೊಂಡು ಹೊಟ್ಟೋಗುತ್ತೆ ಅಂತ. ಹೌದಾ, ಹಾಗಾದ್ರೆ ಗಾಳಿ ಜೊತೆ ಮದುವೆ ಮಾಡಿ, ಅತಿ ಶಕ್ತಿ ಇರೋನ ಜೊತೆ ಮದುವೆ ಅಂತ ಅವಳು ಕೇಳ್ತಾಳೆ. ಸರಿ, ಯಾವ ಗಾಳಿ ಜೊತೆ? ಗಾಳಿ ಇಲ್ಲ, ಬೆಟ್ಟ ಗುಡ್ಡ ಪರ್ವತದ ಮೇಲೆ ಹೊಡೆದ್ರೆ ನಮ್ಮನ್ನು ತಡೆದು ಬಿಡುತ್ತದು, ಅದು ಇನ್ನೂ ಶಕ್ತಿ. ಹೌದಾ, ಪರ್ವತವನ್ನು ಕೇಳೋಣ. ಪರ್ವತವನ್ನು ಹೋಗಿ ಕೇಳ್ತಾನೆ ನೀನು. ಅದಕ್ಕೆ ಅವಳು ಕೇಳ್ತಾಳೆ, ಇವನಿಗಿಂತ ಶಕ್ತಿ ಯಾರಿಗಿದೆ ಅಂತ. ಅದು ಕೇಳಿದ್ನೇನಪ್ಪ ನಿನಗಿಂತ ಯಾರು ಶಕ್ತಿ? ನಾನೇನೋ ಕಲ್ಲು ಗಟ್ಟಿನೇ ನಿಜ, ಆದರೆ ಇಲಿಗಳು ಬಂದು ಕೊರೆದು ಬಿಡ್ತಾವೆ ನನ್ನನ್ನು, ಅಂದ ಇಲಿಗಳಿಗೆ ಶಕ್ತಿ ಹೆಚ್ಚು ಅಂತ. ತಕ್ಷಣ ಇವನು ಕೇಳ್ತಾನೆ, ಇಲಿ ಇನ್ನೇನಾದರೂ ಮಾಡಿ. ಅವಳು ಪಾಪ ಅಂದ ತಕ್ಷಣ ಮುಖ ಎಲ್ಲ ಕೆಂಪು ಮಾಡ್ಕೊಂಡು ನಾಚಿಕೆಯಿಂದ, ಇಲಿಗೆ ಮಾಡಿಕೊಟ್ಬಿಡಿ ನನ್ನ ಮದುವೆ ಅಂತ. ತಕ್ಷಣ ಅವಳನ್ನು ಮತ್ತೆ ಇಲಿಯನ್ನಾಗಿ ಮಾಡಿ ಇಲಿಗೆ ಕೊಟ್ಟ ಅಂತ. ತಾತ್ಪರ್ಯ ಏನು ಅಂದರೆ ಸ್ವಭಾವ ಅಂತ. ಅರ್ಜುನ ತಪಸ್ಸಿಗೆ ಹೋಗಿರಬಹುದು, ಆದರೆ ಅವನ ಸ್ವಭಾವ ಸ್ಪರ್ಧಾತ್ಮಕವಾದದ್ದು. ಕಲಿತಿರ್ಬೇಕಾದ್ರೂ ಸ್ಪರ್ಧೆ ಮಾಡೋವನೇ ಅವನು. ಎಂಥ ಸಂದರ್ಭದಲ್ಲೂ ಸ್ಪರ್ಧೆ ಮಾಡ್ತಾನವನು, ಸ್ಪರ್ಧೆಗೆ ಸಿದ್ಧ ಅವನು. ಇಲ್ಲೂ ಆ ಸ್ವಭಾವವನ್ನು ಅವನಿಗೆ ಬಿಡೋಕ್ಕಾಗಲ್ಲ. ತಾನು ಬಂದಿರೋ ಉದ್ದೇಶ ಏನು, ಇದು ಯಾತಕ್ಕೆ ಮಧ್ಯೆ ಬೇಕು. ಅದಕ್ಕೆ ಧರ್ಮರಾಜ ಹೇಳಿದ್ದು, ಉದ್ದೇಶದ ಮೇಲೆ ಗಮನ ಇಡು, ಮನಸ್ಸು ಆ ಕಡೆ ಈ ಕಡೆ ಕೊಡಬೇಡ, ಕೋಪ ರೋಷ ಮಾಡ್ಕೋಬೇಡ ಅಂತ ಹೇಳಿದ್ದು. ಆದರೆ ಆಗಬೇಕಲ್ಲ, ಅದಷ್ಟು ಸುಲಭವೇ. ಹಾಗಾಗಿ ಇವನು ಅರ್ಜುನ ಹೇಳ್ತಾನೆ, ಹೇ ಶಬರ, ಇದು ನಾವು ಹೊಡೆದಿರೋ ಹಂದಿ, ಬಿಟ್ಟು ನಡಿಬೇಕು ನೀನು. ಅವನು ಹಂದಿ ಇಟ್ಕೊಂಡು ಮಾಡೋದು ಅಷ್ಟರಲ್ಲೇ ಇದೆ ಅರ್ಜುನ. ಆದರೆ ಹಂಗೆ ಹೇಳ್ದ. ತಮಾಷೆ ಅಂದರೆ ಇಲ್ಲಿ ಅವಳು ಪರಿಸ್ಥಿತಿಯಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಿದ್ದಾನೆ, ಆದರೆ ಶಿವನನ್ನೇ ವಿರೋಧಿಸುವಂಥ ಮನಸ್ಸು, ಶಿವನ್ನೇ ಇವನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅವನು. ಹಾಗಾಗಿ ಕುಸ್ತಿಗೆ ಇಳಿದ್ಬಿಟ್ಟ. ಏನು ಅಂತ ಆಯಿತು, ಇಬ್ಬರಿಗೂ ವಾದ ಶುರು ಆಗ್ಬಿಡ್ತು. ಅರ್ಜುನ ಅವನು ಹೇಳ್ತಾನೆ, ಬರೀ ಮಾತಿಗೆ ಮಾತು ಬೆಳೆಯುತ್ತೆ. ಅವನು ಹೇಳ್ತಾನೆ, ಕಿರಾತ, ಕಾಡಿನ ಜಿಂಕೆ ನರಿ ಈ ಥರದ್ದಿರುತ್ತಲ್ಲ ಸಣ್ಣ ಪುಟ್ಟ ಪ್ರಾಣಿಗಳು, ಅವ್ರ ಮೇಲೆ ನಿನ್ನ ಪೌರುಷ ತೋರಿಸು. ಈ ಹಂದಿ ಮಾತು ನಿನಗೆ ಆತಕ್ಕೆ? ಆ ಸಣ್ಣ ಪ್ರಾಣಿಗಳನ್ನು ಗೆದ್ದುಬಿಡ್ತೀಯಲ್ಲ, ನೋಡಿ ಹೆದರಿಕೆ ಆಗಿಬಿಡುತ್ತೆ ನಮಗೆ ಒಂದೊಂದು ಸಲ ಅಂತ ವ್ಯಂಗ್ಯವಾಗಿ ಚುಚ್ಚಿಬಿಟ್ಟು ಮಾತಾಡ್ತಾನೆ. ಈಶ್ವರನಿಗೆ ಕೋಪ ಇಲ್ಲ, ಮೆಚ್ಚುಗೆ. ಈಶ್ವರ ಎಷ್ಟು ದೊಡ್ಡ ಶಕ್ತಿ ಇವನು ಅಂದರೆ ಅರ್ಜುನಂದು ಒಂಥರ ಬಾಲಭಾಷೆ ಥರ ಪುಟ್ಟ ಮಗು ಜಗಳ ಆಡ್ದಂಗೆ ಕಾಣುತ್ತೆ ಅವನಿಗೆ. ಪಾರ್ವತಿ ತೋರಿಸ್ತಾನೆ, ನೋಡೆ ಇವನ ಶಕ್ತಿ ಹೇಗೆ, ಏನು ಧೈರ್ಯ ಇವನು, ಮನೋಬಲ ಎಂಥದ್ದು ಇವನು, ಅವನ ಪರಾಕ್ರಮ ಎಂಥದ್ದು ಅಂದ್ಬಿಟ್ಟು ಇವನನ್ನು ಇನ್ನಷ್ಟು ಚುಚ್ಚೋಣ ಅಂತ. ಏನು, ಯಾರು ನೀವು? ಋಷಿ ಥರ ಕೂತ್ಕೊಂಡ್ಬಿಟ್ಟಿದ್ರಲ್ಲ, ಏನು ಋಷಿ?
ಋಷಿ ಆದರೆ ಬಿಲ್ಲು ಬಾಣ ಕತ್ತಿ ಇದು ಯಾತಕ್ಕೆ, ಏನು ಉದ್ದೇಶ ನಿಮ್ಮದು? ಯಾತಕ್ಕೆ ಇದು ಮಾಡ್ತಿದ್ದೀರಾ ಅಂತ ಕೇಳಿದರೆ ಅವನು ಹೇಳ್ತಾನೆ, ಅವೆಲ್ಲ ಯಾತಕ್ಕಪ್ಪ ನಿನಗೆ? ಶಾಸ್ತ್ರ ವಿಚಾರ ಅದೆಲ್ಲ ಬೇಕು, ಆದರೆ ನಿನಗೆ ಯುದ್ಧದ ಗೊಡವೆ ಯಾತಕ್ಕೆ ನಿನಗೆ ಬೇಡ, ವೀರನ ಕರೆಸು, ನನ್ನೊಡನೆ ಯಾತಕ್ಕೆ ಯುದ್ಧ ಮಾಡ್ತೀಯ ಅಂತ. ಅದಕ್ಕೆ ಈಶ್ವರ ಉತ್ತರ ಕೊಡ್ತಾನೆ, ಶಾಸ್ತ್ರ ಎಲ್ಲ ನಿಮಗೆ ಗೊತ್ತು, ಶಾಸ್ತ್ರ ನಿಮ್ಮದು ಋಷಿಗಳು, ಶಸ್ತ್ರ ನಮ್ಮದು, ನಾವು ಬೇಟೆಗಾರರು, ನಮ್ಮ ಜಾತಿ ಧರ್ಮ ನಮಗೆ ಗೊತ್ತು, ನಾವು ಬೇಟೆ ಮಾಡೋರು, ಬೇಟೆನೇ ನಮ್ಮ ಉದ್ದೇಶ. ನೀವು ಋಷಿ ಇರಬಹುದು, ಆದರೆ ನೋಡಿದರೆ ನೀವು ಶಾಸ್ತ್ರದ ಜೊತೆ ಶಸ್ತ್ರ ಬೇರೆ ಮಾಡ್ತೀರಿ, ಋಷಿ ಶಸ್ತ್ರಜ್ಞ ಎರಡೂ ಆಗಿದ್ದಾರೆ, ಇಂಥವ್ರು ಎಲ್ಲಿದ್ದಾರೆ ಅಂತ ತಮಾಷೆ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ ಅವನು, ಈ ವ್ಯಂಗ್ಯ ಎಲ್ಲ ಬಿಟ್ಬಿಡು, ನಮ್ಮದು ಅತಿಶಯವಾದ ತಪಸ್ಸು, ವಿಶೇಷವಾದ ತಪಸ್ಸು. ನಮ್ಮ ತಪಸ್ಸಿನಲ್ಲಿ ಹೀಗೆ ಜಟೆ, ಮೃಗಚರ್ಮ, ಬಿಲ್ಲು, ಬಾಣ, ಖಡ್ಗ ಇವೆಲ್ಲ ನಾವು ಇಟ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ನಮಗಿರುವ ಮಾದರಿ ಶಿವ. ಶಿವನಲ್ಲಿ ಜಟೆ ಉಂಟು, ಮೃಗಚರ್ಮ ಉಂಟು, ಬಿಲ್ಲು ಬಾಣಗಳು ಉಂಟು, ಖಡ್ಗಳು ಉಂಟು. ಧೂರ್ಜಟಿ ನಮಗೆ ಮಾದರಿ. ಆ ಮಾದರಿ ಗುರುವಿಗೆ ತಕ್ಕಂಥ ಶಿಷ್ಯರು ನಾವು ಹಂಗೆ ಮಾಡ್ತಿದ್ದೀವಿ ಅಂತ ಇವನು. ಆಯಿತು, ಶಿವ ಹೇಳ್ತಾನೆ ಉತ್ತರ ಅದಕ್ಕೆ, ಆಯಿತು ನೀವು ಲೋಕ ಶಿಕ್ಷಕರು, ಎಲ್ರಿಗೂ ಶಿಕ್ಷಣ ಮಾಡೋರು ಮಾಡಿ, ನೀವೇನಾದರೂ ಪಾಠ ಹೇಳಿ ಋಷಿಗಳು, ಆದರೆ ನಾವು ಬೇಟೆಗಾರರು, ನಮ್ಮದು ಶೌರ್ಯ, ಆತ್ಮವಿಶ್ವಾಸ ಅಷ್ಟೇ. ಹಂದಿ ನಮ್ಮದು, ಅದರಲ್ಲಿರೋ ನೆಟ್ಟಿರೋ ಬಾಣ ನಮ್ಮದು. ಅದಕ್ಕೋಸ್ಕರ ನಾವು ಪಾರ್ಥನ ಕೋಪ ಬಂದ್ಬಿಡುತ್ತೆ. ಹೇಗೆ ಅಂತಂದರೆ ಕಾದ ಕಬ್ಬಿಣದ ಕಿಡಿಯಂತೆ ಕೋಪ ಬಂತಂತೆ. ನೋಡಿ, ತಪಸ್ಸಿಗೆ ಬಂದಿದ್ದಾನೆ, ಅಣ್ಣ ಹೇಳಿದ್ದಾನೆ ಕೋಪವನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕಪ್ಪ, ರೋಷ ಆವೇಶ ಬೇಡ ಅಂತ. ಆದರೆ ಇವನು ಕಾದ ಕಬ್ಬಿಣದ ಕಿಡಿ ಹಾಗೆ ಸಿಡಿದು ಬಿಟ್ಟ. ಅಷ್ಟೇ ಅಲ್ಲ, ಮನಸ್ಸು ಬರೀ ದುಡುಕಲ್ಲ, ಕೈಯೂ ದುಡುಕು ಅವನಿಗೆ, ಅರ್ಜುನಿಗೆ. ಒಂದು ಕ್ಷಣ ತಾನು ಬಂದ ಉದ್ದೇಶ, ಈಶ್ವರನಿಗೋಸ್ಕರ ಬಂದಿರೋದು, ಇದನ್ನೆಲ್ಲ ಮರೆತು ಬಿಟ್ಟು ಒಂದು ಕ್ಷಣ ಬರೀ ರೇಗಲಿಲ್ಲ. ಅವನ ಪಾಪ ಮಾತಿನಲ್ಲೇ ಹೇಳ್ತಾ ಇದ್ದಾನೆ, ನಿಂಗೆ ಯಾಕೆ ಹಾಗೆ ಹೀಗೆ ಮಾತಿನಲ್ಲಿದ್ದರೆ, ಇವನು ಕೃತಿಗೆ ಇಳಿದು ಬಿಟ್ಟ. ಎತ್ಕೊಂಡ ಬಿಲ್ಲನ್ನು, ಎಳೆದ ಬಾಣ ಸೆಳೆದು ಬಿಟ್ಟೇ ಬಿಟ್ಟ ಅವನ ಮೇಲೆ. ಶುರು ಆಗಿಬಿಡ್ತು ಯುದ್ಧ. ಹಾಗೆ ಅದು ಯುದ್ಧ ಶುರು ಆಯಿತು. ಹೇಗೆ ಅವರ ಯುದ್ಧ ನಡೀತು, ಕಡೆಗೆ ಹೇಗೆ ಈಶ್ವರ ಕೃಪೆ ಪಾರ್ಥನಿಗೆ ಸಿಕ್ತು ಅನ್ನೋದನ್ನು ನೋಡೋಣ.